ನಿವೃತ್ತ ಡಿಜಿಪಿ ಮತ್ತು ಐಜಿಪಿ ಓಂ ಪ್ರಕಾಶ್ ರವರ ಕೊಲೆಯ ವಿಚಾರದಲ್ಲಿ ಪಿಎಫ್ಐಯ ಪಾತ್ರವಿರುವ ಕುರಿತು ಎನ್ಐಎ ಕೂಡಲೇ ತನಿಖೆಯನ್ನು ಆರಂಭಿಸಬೇಕೆಂದು ಮೃತರ ಪತ್ನಿ ಶ್ರೀಮತಿ ಪಲ್ಲವಿ ಅವರನ್ನ ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿಗಳು ಅಲ್ಪಸಂಖ್ಯಾತರ ಓಲೈಕೆ ಮಾಡುವ ಸಲುವಾಗಿ ಆರೋಪಿಯಾಗಿ ಸಿಕ್ಕಿಸಿ ಹಾಕಿದ್ದಾರೆ ಎಂದು ವಕೀಲರು ಹಾಗೂ ಮಾಜಿ ಡಿವೈಎಸ್ಪಿ ಆಗಿರುವ ಅನುಪಮಾ ಶನಿ ಆಗ್ರಹಿಸಿದ್ದಾರೆ. ಮಂಗಳೂರಿನಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಇವರು, ಪಲ್ಲವಿ ಅವರು ವಾಟ್ಸ್ಆಪ್ ಗ್ರೂಪ್ನಲ್ಲಿ ಮೃತ ಓಂ ಪ್ರಕಾಶ್ ಅವರಿಗೆ ಪಿಎಫ್ಐ ನಂಟು ಇದ್ದ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವಾಗ ಎಲ್ಲ ರೀತಿಯ ಕ್ರಿಮಿನಲ್ಗಳ ಪರಿಚಯವಾಗುತ್ತದೆ. ಆದರೆ ನಿವೃತ್ತರಾದ ಬಳಿಕ ಯಾವ ರೀತಿಯ ಸಂಪರ್ಕವಿತ್ತು ಎಂಬುದು ತಿಳಿಸಬೇಕಾಗಿದೆ ಎಂದರು. ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸವಿಲ್ಲದೆ ಕುಳಿತಿರುವ ನಿಷೇಧಿತ ಉಗ್ರ ಸಂಘಟನೆಯಾದ ಪಿಎಫ್ಐಯ ಸದಸ್ಯರನ್ನ ನೇಮಕ ಮಾಡಲಾಗುತ್ತಿದೆ ಎಂದು ಪರಿಶೀಲನೆ ಮಾಡಬೇಕು ಎಂದು ಒತ್ತಾಯಿಸಿದರು. ಮೂರನೇದಾಗಿ, ಈ ಕೊಲೆ ಆದಾಗಿನಿಂದ ಅಂದ್ರೆ ಒಂದು ಇಲಾಖೆಯ ಅತ್ಯಂತ ಉನ್ನತ ಹುದ್ದೆಯಲ್ಲಿರುವ ಅಧಿಕಾರಿಯ ಕೊಲೆಯಾಗಿರುವಂಥದ್ದು. ಅಧಿಕಾರದಲ್ಲಿ ಇದ್ದವರು ಈಗ ನಿವೃತ್ತರಾಗಿದ್ದಾರೆ. ಅವರೊಂದಿಗೆ ಬಹಳಷ್ಟು ಮಂದಿ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಕೆಲಸ ಮಾಡಿದವರಾಗಿರ್ತಾರೆ. ಅವರಿಗೆ ಈಗ ಒಂಥರ ಭಯದ ಸ್ಥಿತಿ ನಿರ್ಮಾಣವಾಗಿದೆ. ಅವರು ಬಹಳ ಮಂದಿ ಸಿಬ್ಬಂದಿಗಳು ನನಗೆ ಕರೆ ಮಾಡಿಬಿಟ್ಟು ತಮ್ಮ ಭಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಈ ರೀತಿ ಆದ್ರೆ ಮುಂದಿನ ದಿನಗಳಲ್ಲಿ ಹೇಗೆ ಮನೆಯವರನ್ನು ಎಷ್ಟು ನಂಬುವುದು ಅನ್ನುವ ರೀತಿಯಲ್ಲಿ ಮಾತಾಡ್ತಾರೆ. ಹಾಗಾಗಿ ಅವರ ಸ್ಥೈರ್ಯವನ್ನು ಸಹ ತುಂಬಿಸುವ ನಿಟ್ಟಿನಿಂದ, ಯಾಕಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಅನ್ನುವುದು, ಪೊಲೀಸ್ ಇಲಾಖೆಯ ಮೇಲೆ ಸಮಾಜದಲ್ಲಿರುವ ಜನರೆಲ್ಲರೂ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತ ನಂಬಿಕೆ ಇಟ್ಕೊಂಡಿದ್ದಾರೆ. ಏನ್ ಮಾತಾಡ್ತಾರೆ ನೋಡೋಣ. ನಾನೀಗ ಡಿಜಿಪಿ ಮತ್ತು ಐಜಿಪಿ ಆಗಿರುವ ಅಲೋಕ್ ಮೋಹನ್ ಅವರಿಗೆ ಬರೆದ ಪತ್ರವನ್ನ ಅವರು ಅಫಿಷಿಯಲಿ ಸಿಸಿಬಿಯ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಕೊಡ್ಲೇಬೇಕು. ಅವರು ಇನ್ವೆಸ್ಟಿಗೇಷನ್ ಆಫೀಸರ್ ಏನ್ ಮಾಡ್ತಾರೆ ನೋಡೋಣ. ಪಲ್ಲವಿ ಮತ್ತು ಕೃತಿಯನ್ನು ಎಳೆದು ತಂದ ಹಾಗೆ ಅವರನ್ನ ಕೃತಿಯನ್ನ ಮತ್ತೆ ಮಾನಸಿಕ ಆಸ್ಪತ್ರೆಗೆ ಸೇರಿಸಿದ ಹಾಗೆ ಡಿಜಿಪಿ ಅವರು ಮತ್ತೆ ಸಿಸಿಬಿಯ ಇವರು ಇನ್ವೆಸ್ಟಿಗೇಷನ್ ಆಫೀಸರ್ ಸಿದ್ದರಾಮಯ್ಯ ಅವರನ್ನ ಬ್ಯೂಟಿ ಕಾಲರನ್ನ ವಿಚಾರಣೆ ಮಾಡ್ತಾರೆ ಅಂತ ನೋಡ್ಬೇಕು ನನಗೆ. ಅಂದ್ರೆ ಅವ್ರನ್ನ ನೀವು ಜೈಲಿಗೆ ಕಳಿಸೋದು ಬೇಡ, ವಿಚಾರಣೆ ಮಾಡಿ. ನೀವು ಕನೆಕ್ಷನ್ ಇದೆ ಮಾತ್ರ ಗೊತ್ತಾಗುತ್ತೆ. ಮೊದಲು ಬಡವರನ್ನೆಲ್ಲ ಹೇಳ್ಕೊಂಡು ಬಂದು ನೀವು ಹೇಗೆ ತನಿಖೆ ಮಾಡಿ ಅವರನ್ನು ಜೈಲಿಗೆ ಕಳಿಸ್ತೀರಿ. ಆಮೇಲೆ ಈಗ ಆಫೀಸರ್ ವರೆಗೂ ಬಂದಿದೆ, IPS ಆಫೀಸರ್ ವರೆಗೂ ಅವರ ಮನೆಯೊಳಗೂ ಬಂದ್ಬಿಟ್ಟಿದೆ. ನಿಮ್ಗೆ ಅಷ್ಟೇ ತಾಕತ್ತಿದೆಯಾ ಪೊಲೀಸರಿಗೆ ರಾಜಕಾರಣಿಗಳನ್ನ ತಗೊಂಡೋಗಿ